ಮಳೆ ಬೀಳದೆ ಇರೋದ್ರಿಂದ ರೈತರು ಬದುಕೋದಿರ್ಲಿ, ದನ ಕರುಗಳಿಗೆ ಮೇವು ಹೊಂಚೋದೇ ಕಷ್ಟವಾಗಿದೆ. ರೈತ ಈರೇಗೌಡರ ಅಳಲು. ಇವತ್ತು ಯಾವುದೇ ಕಾರಣಕ್ಕೂ ರೈತರುಗಳು ಬದುಕಬೇಕಾದ್ರೂ ಬಹಳ ಕಷ್ಟದ ರೀತಿಯಲ್ಲಿ ಆಗದೆ, ದನ ಕರುಗಳು ಮೇವು ಹೊಂಚಬೇಕಾದ್ರೂ ಬಹಳ ಕಷ್ಟ ಆಗದೆ. ಪೂರ್ವ ಮುಂಗಾರು ಸಂಪೂರ್ಣ ವಿಫಲವಾಗಿರುವುದಲ್ಲದೆ ಮುಂಗಾರು ರಾಗಿ ಬಿತ್ತನೆಗೆ 80% ಭೂಮಿ ಇನ್ನೂ ಸಿದ್ಧವಾಗಿಯೇ ಇಲ್ಲ. ಸಹಾಯಕ ಕೃಷಿ ಅಧಿಕಾರಿ ಹರೀಶ್. ಮಳೆ ಸರಿಯಾಗಿ ನಡೆಸ್ಕೊಟ್ಟಿರೋದ್ರಿಂದ ಈ ಸರಿ 80% 60-80% ರೈತರು ಕೂಡ ಇನ್ನೂ ಅಂದರೆ ಅವ್ರ ಉಳುಮೆನೆ ಕೂಡ ಮಾಡೋಕ್ಕಾಗಿಲ್ಲ. ಅಂದರೆ ಅವ್ರ ಭೂಮಿ ಸಿದ್ಧತೆ ಏನು ಮಾಡ್ಕೋಬೇಕು ಅದನ್ನು ಕೂಡ ಮಾಡಲಿಕ್ಕಾಗಿಲ್ಲ. ಮಳೆ ಅಭಾವ ಹೀಗೆ ಮುಂದುವರೆದರೆ ತೋಟಗಾರಿಕೆ ಬೆಳೆಗಳಲ್ಲೂ ಇಳುವರಿ ಕಡಿಮೆಯಾಗಲಿದೆ. ತೋಟಗಾರಿಕಾ ಇಲಾಖೆಯ ಹಿರಿಯ ಸಹಾಯಕ ಅಧಿಕಾರಿ ರಮೇಶ್. ಒಂದು 6 ತಿಂಗಳು ಅಥವಾ ಒಂದು 7 ತಿಂಗಳು ಇದೇ ರೀತಿ ಮಳೆ ಕೊರತೆ ಆದರೆ ಇಳುವರಿಯಲ್ಲಿ ಸುಮಾರು 20-25% ತೆಂಗಿನ ಇಳುವರಿಯಲ್ಲಿ ಕಡಿಮೆ ಆಗುತ್ತೆ. ದುರಸ್ತಿ ಮಾಡ್ತೀವಿ ಅಂತ ಡ್ಯಾಂಗಳಿಂದ ನೀರು ಹರಿಸುವ ನಾಲೆಗಳನ್ನ ಕಿತ್ತಾಕೊಂಡು ಕೂತವ್ರೆ. ಕೆರೆ ಕಟ್ಟೆಗಳಿಗೆ ಬೇಗ ನೀರು ಹರಿಸಿ ಯುವ ರೈತ ಮಂಜು ಆಕ್ರೋಶ. ಎಲ್ಲ ಡ್ಯಾಮ್ಗಳು ನೀರು ತುಂಬಿ ಹರಿತಾ ಇದ್ದಾವೆ. ನಮ್ಮ ನಾಲೆಗಳಿಗೆ ನೀರು ಬಿಡೋಕ್ಕೆ ಈಗ ನಾಲೆ ದುರಸ್ತಿ ಮಾಡ್ತೀವಿ ಅಂದ್ಬಿಟ್ಟು ಎಲ್ಲ ಕಿತ್ಕೊಂಡು ಕೂತಿದ್ದಾರೆ. ಡ್ಯಾಂನಲ್ಲಿ ಕೇವಲ 40% ಮಾತ್ರ ತುಂಬಿದೆ. ಮುಂದಿನ ದಿನಗಳಲ್ಲಿ ಮಳೆಯಾಗಿ ನೀರು ತುಂಬಿದ್ರೆ ಕೆರೆ ಕಟ್ಟೆಗಳನ್ನ ತುಂಬಿಸ್ತೀವಿ. HLBC ಡಬ್ಬಲ್ಲಿ ಸುಬ್ರಹ್ಮಣ್ಯರು. ಮಳೆ ಕಡಿಮೆ ಆಗಿರೋದ್ರಿಂದ ಡ್ಯಾಮ್ಗೂ ಸಹ ನೀರು ಫುಲ್ ಬಂದಿಲ್ಲ. ಒಂದು 40% ನೀರು ಬಂದಿದೆ. ಫರ್ದರು ನೀರಿನ ಆ್ಯಡ್ ಆದರೆ ನಾವು ಕೆರೆ ಕಟ್ಟೆಗಳು ನೀರು ತುಂಬಿಸ್ತೀವಿ. ಹೌದು, ಕಳೆದ ವರ್ಷ ಈ ವೇಳೆಗಾಗಲೇ ಪೂರ್ವ ಮುಂಗಾರಿನ ಬೆಳೆಗಳು ಕಟಾವು ಮುಗಿಸಿ ಮುಂಗಾರಿನ ರಾಗಿ ಬಿತ್ತನೆ ಪ್ರಾರಂಭವಾಗುವ ಮೂಲಕ ರೈತರ ಮೊಗದಲ್ಲಿ ಮಂದಹಾಸವಿತ್ತು. ಆದರೆ ಪೂರ್ವ ಮುಂಗಾರು ಸಂಪೂರ್ಣವಾಗಿ ಕೈಕೊಟ್ಟಿದ್ದಲ್ಲದೆ ಮುಂಗಾರು ಬಿತ್ತನೆಯ ಕೃಷಿ ಚಟುವಟಿಕೆಗೆ ಹಸನಾಗಬೇಕಾಗಿದ್ದ ಭೂಮಿ ಬರಡಾಗಿರುವುದು ಮಾತ್ರವಲ್ಲದೆ ಹೇಮಾವತಿ ನದಿಯಿಂದ ಈ ವೇಳೆಗಾಗಲೇ ನೀರು ಹರಿಸಬೇಕಿದ್ದ ನಾಲೆಗಳು ನಿರ್ದಿಷ್ಟ ಅವಧಿಗೆ ದುರಸ್ತಿಯಾಗದೆ ಕೆರೆಕಟ್ಟೆಗಳು ಬರಿದಾಗಿ ಭೀಕರ ಬರಗಾಲದ ದುಸ್ಥಿತಿಯ ಸಂಕಷ್ಟ ಎದುರಾಗಿರೋದು ಎಲ್ಲಿ ಅಂದ್ಕೊಂಡ್ರಾ? ಹಾಗಾದ್ರೆ ಈ ಸ್ಟೋರಿ ನೋಡಿ. ಇದು ಕನ್ನಡ ನಾಡಿನ ಜೀವನದಿ ಕೃಷ್ಣರಾಜಸಾಗರ ಜಲಾಶಯದ ಉಪಯೋಗ ಪಡೆಯುವಲ್ಲಿ ಇಡೀ ಜಿಲ್ಲೆಯಲ್ಲೇ ನತದೃಷ್ಟ ತಾಲೂಕಾಗಿರುವ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಕತೆ ವ್ಯತೆ. ಇದು ಬಯಲು ಸೀಮೆ. ಬಹುತೇಕ ಮಳೆಯಾಶ್ರಿತ ಬೇಸಾಯವೇ ಇಲ್ಲಿ ಪ್ರಧಾನ. ಇಲ್ಲಿ ಅತಿವೃಷ್ಟಿಗಿಂತ ಅನಾವೃಷ್ಟಿಯೇ ಹೆಚ್ಚು. ಈ ವರ್ಷ ಪೂರ್ವ ಮುಂಗಾರಿನ ಸಂಪೂರ್ಣ ವೈಫಲ್ಯದ ಜೊತೆಗೆ ಕೃಷಿ ಚಟುವಟಿಕೆಯ ಆಶಾಭಾವನೆ ದಿನದಿಂದ ದಿನಕ್ಕೆ ಕಮರುತ್ತಿರುವ ಮುಂಗಾರಿನ ಬಗ್ಗೆ ಅಂಕಿ ಅಂಶಗಳ ಮಾಹಿತಿಯೊಂದಿಗೆ ರಾಗಿ ಬೆಳೆ ವಿಮೆ ಮಾಡಿಸಿಕೊಳ್ಳುವ ಬಗ್ಗೆ ನಾಗಮಂಗಲ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಹರೀಶ್ ತಾಲೂಕಿನ ರೈತರಲ್ಲಿ ಮನವಿ ಮಾಡಿದ್ದು ಹೀಗೆ. ಪೂರ್ವ ಮುಂಗಾರಾಗಿರ್ಬೋದು ಮತ್ತೆ ಮುಂಗಾರಾಗಿರ್ಬೋದು ಎರಡೂ ಕೂಡ ವೈಫಲ್ಯ ಆಗಿರೋದನ್ನ ನಾವೆಲ್ಲ ಕಾಣ್ತಾ ಇದ್ದೀವಿ. ಮೊದಲನೇದಾಗಿ ನಾವು ಪೂರ್ವ ಮುಂಗಾರು ಬಗ್ಗೆ ಹೇಳೋದಾದರೆ ನಮ್ಮಲ್ಲಿ ಪೂರ್ವ ಮುಂಗಾರು ಬೆಳೆಗಳು ಪ್ರಮುಖವಾಗಿ ಬರುವಂಥದ್ದು ರೈತರು ಬಿತ್ತನೆ ಮಾಡುವಂಥದ್ದು ಎಳ್ಳು ತದನಂತರ ಅಲಸಂದೆನೂ ಕೂಡ ಜೂನ್ ತಿಮಾಹಿಯಲ್ಲಿ ಅವರು ಅಲಸಂದೆನ ಬಿತ್ತನೆ ಮಾಡುವಂಥದ್ದು ವಾಡಿಕೆ ಇರುವಂಥದ್ದು. ಆದರೆ ಇಲ್ಲೇನಾಯಿತು ಅಂತಂದರೆ ಅಶ್ವಿನಿ ಮತ್ತು ಭರಣಿ ಮಳೆ ಏನು ಏಪ್ರಿಲ್ ಕಡೆ ವಾರ 4ನೇ ವಾರ ಇದೆ, ಅಲ್ಲಿ ಎಳ್ಳು ಏನು ಬಿತ್ತನೆ ಆಗಬೇಕಿತ್ತು 2250 ಹೆಕ್ಟರಲ್ಲಿ ಎಳ್ಳು ಸಾಮಾನ್ಯವಾಗಿ ಬಿತ್ತನೆ ಆಗ್ತಿತ್ತು. ಆದರೆ ಮಳೆ ಸಕಾಲಕ್ಕೆ ಬರದೇ ಇರೋದ್ರಿಂದ ನಮಗೆ ಎಳ್ಳು ಬಿತ್ತನೆಗೆ ಕುಂಠಿತವಾಗಿರ್ತದೆ. ಅದೇ ರೀತಿ ಬಿತ್ತನೆ ಆದಮೇಲೂ ಕೂಡ ಎಳ್ಳು ಯಾವುದೇ ರೀತಿ ಈಗಾಗಲೇ ಎಳ್ಳು ಕಟಾವು ಮುಗ್ದೋಗಿದೆ. ಆದರೆ ಕಟಾವು ಮುಗಿದ್ರೂ ಕೂಡ ರೈತರಿಗೆ ಯಾವುದೇ ರೀತಿಯಾದಂಥ ಇಳುವರಿ ರೈತರಿಗೆ ಸಿಕ್ಕಿಲ್ಲ, ಎಳ್ಳಲ್ಲಿ ಪಡೀಲಿಕ್ಕಾಗಿಲ್ಲ. ಯಾಕೆಂತಂದರೆ ಬೆಳವಣಿಗೆ ಹಂತದಲ್ಲೂ ಕೂಡ ಮಳೆ ಕೈ ಕೊಟ್ಟ ಪರಿಣಾಮದಿಂದಾಗಿ ಎಳ್ಳಲ್ಲೂ ಕೂಡ ಅವರಿಗೆ ರೈತರಿಗೆ ಯಾವುದೇ ರೀತಿಯಾದಂಥ ಬೆಳೆ ಕೈಗೆ ಅವರಿಗೆ ಗೊತ್ತಿಲ್ಲ. ಎರಡನೇದಾಗಿ ಅಲಸಂದೆ ಬೆಳೆಗೆ ನಾವು ಹೇಳೋದಾದರೆ ಅಲ್ಲೂ ಕೂಡ ಅಷ್ಟೇ
ಜೂನ್ ತಿಂಗಳಲ್ಲಿ ಮತ್ತೆ ಮಳೆ ಕಡಿಮೆ ಆದ ಪ್ರಮಾಣದಿಂದ ಅಲ್ಲೂ ಕೂಡ ಅಲಸಂದೆ ನಮಗೆ 5,000 ಹೆಕ್ಟೇರ್ ಪ್ರದೇಶದಲ್ಲಿ ನಮಗೆ ಬಿತ್ತನೆ ಆಗಬೇಕಿತ್ತು. ಆದರೆ ಕೇವಲ 1,750 ಹೆಕ್ಟೇರ್ ಪ್ರದೇಶದಲ್ಲಿ ಮಾತ್ರ ಬಿತ್ತನೆ ಆಯಿತು. ಅದು ಕೂಡ ರೈತರಿಗೆ ಬೆಳವಣಿಗೆ ಹಂತದಲ್ಲಿ ಮಳೆ ಕೈಕೊಟ್ಟ ಪರಿಣಾಮದಿಂದಾಗಿ ನಮಗೆ ಜುಲೈ ಮಾಹ ಏನಿತ್ತು ಸಂಪೂರ್ಣವಾಗಿ ಮಳೆನೇ ಬರಲಿಲ್ಲ. ಹಾಗಾಗಿ ನಮ್ಮ ಅಲಸಂದೆ ಬೆಳೆನೂ ಕೂಡ ರೈತರಿಗೆ ಕಟಾವು ಅಂದರೆ ಅವರು ಎಷ್ಟೋ ಕಡೆ ನಾವು ನೋಡಿದ್ದೀವಿ, ಅವರೆಲ್ಲ ದನಗಳನ್ನ ಬಿಟ್ಟು ಮೇಯಿಸಿರುವಂಥದ್ದು ಕೂಡ ನಾವು ಕಾಣಸಿಗುತ್ತದೆ. ಹಾಗಾಗಿ ಒಟ್ಟಾರೆ ಹೇಳೋದಾದರೆ ಪೂರ್ವ ಮುಂಗಾರು ಬೆಳೆಗಳಂತೆ ಎಳ್ಳು ಮತ್ತು ಅಲಸಂದೆ ಎರಡು ಏನಿದೆ ಅದು ಸಂಪೂರ್ಣವಾಗಿ ಬಿತ್ತನೆಯು ಮೊದಲನೇದಾಗಿ ಕುಂಠಿತ ಆಗಿದೆ. ಎರಡನೇದಾಗಿ ಬಿತ್ತನೆ ಮಾಡಿದರೂ ಕೂಡ ಅದು ಬೆಳವಣಿಗೆ ಹಂತದಲ್ಲಿ ಮಳೆ ಬಾರದ ಕಾರಣದಿಂದಾಗಿ ಇಳುವರಿ ಏನು ಪಡಿಬೇಕಿತ್ತು, ರೈತರು ತಗೊಳ್ಬೇಕಿತ್ತು, ಅದು ಏನೂ ಕೂಡ ರೈತರಿಗೆ ನಿರೀಕ್ಷಿತ ಪ್ರಮಾಣದಲ್ಲಿ ಇಳುವರಿಯನ್ನು ಪಡೆಯಲಿಕ್ಕೆ ಸಾಧ್ಯ ಆಗಿದೆ. ಉಳಿದಂತೆ 30,000 ಹೆಕ್ಟೇರ್ ಪ್ರದೇಶದಲ್ಲಿ ನಮಗೇನು ಬಿತ್ತನೆ ಆಗಬೇಕಿತ್ತು, ಇದುವರೆಗೂ ಕೂಡ ಬಿತ್ತನೆ ಆಗಿಲ್ಲ. ಒಂದು. ಎರಡನೇದು ಮಳೆ ಸರಿಯಾಗಿ ನಡೆಸ್ಕೊಟ್ಟಿದ್ದಿರೋದ್ರಿಂದ ಈ ಸಾರಿ ಶೇಕಡ 80%, 60-70% ರೈತರು ಕೂಡ ಇನ್ನೂ ಅಂದರೆ ಅವ್ರ ಉಳುಮೆನೇ ಕೂಡ ಮಾಡೋಕ್ಕಾಗಿಲ್ಲ. ಅಂದರೆ ಅವ್ರ ಭೂಮಿ ಸಿದ್ಧತೆ ಏನು ಮಾಡ್ಕೋಬೇಕು ಅದನ್ನು ಕೂಡ ಅವರು ಮಾಡಲಿಕ್ಕಾಗಿಲ್ಲ. ಆಗಲೇ ನಮ್ಮ ನಾಗಮಂಗಲದಲ್ಲಿ 14,706 ಇಷ್ಟು ಈಗಾಗಲೇ ನೋಂದಣಿ ಆಗಿರುವಂಥದ್ದು ಈಗಾಗಲೇ ಆಗಿದೆ. ಸೊ ಹಾಗಾಗಿ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನೂ ಕೂಡ ಈಗ ನಾವು ರಾಗಿಲಿ ಇನ್ನೇನಾರು 2 ವಾರದಲ್ಲಿ ಮಳೆ ಬರದೇ ಇದ್ದರೆ ಪ್ರಿವೆಂಟೆಡ್ ಸೋಯಿಂಗ್ ಅಂತೇಳಿ ಅದನ್ನು ಕೂಡ ಇನ್ವೋಕ್ ಮಾಡಲಿಕ್ಕೆ ಶೇಕಡ 75ಕ್ಕಿಂತ ಹೆಚ್ಚು ಬಿತ್ತನೆ ಆಗಲಿಲ್ಲ ಅಂತಂದರೆ ಬೆಳೆ ವಿಮೆಯಲ್ಲಿ ಪ್ರಿವೆಂಟೆಡ್ ಸೋಯಿಂಗ್ನ ಇನ್ವೋಕ್ ಮಾಡೋಕ್ಕೆ ಸಾಧ್ಯತೆಯೂ ಕೂಡ ದಟ್ಟವಾಗಿದೆ. ಹಾಗಾಗಿ ಒಟ್ಟಾರೆ ಬೆಳೆ ವಿಮೆಗೆ ನಾವು ಹೇಳೋದಾದರೆ ಕಳೆದ 3 ವರ್ಷಗಳಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಬೆಳೆ ವಿಮೆ ಮಾಡಿಸ್ಕೋಬೇಕು ಅಂತೇಳಿ ನಾವು ಇಲಾಖೆಗಳಲ್ಲಿ ವ್ಯಾಪಕವಾಗಿ ಪ್ರಚಾರ ಮಾಡಿರೋದು ಒಂದು ದೃಷ್ಟಿಯಿಂದ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡ್ತಾ ಇದ್ದಾರೆ. ಆದರೆ ನಾನು ತಮ್ಮ ಮೂಲಕ ನಾನು ಮನವಿ ಮಾಡ್ತೀನಿ, ಇನ್ನೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೆ ವಿಮೆಗೆ ತಾವು ನೋಂದಾಯಿಸಿಕೊಳ್ಬೇಕು ಅಂತೇಳಿ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ. ಮಳೆ ಬೀಳದೇ ಇರೋದ್ರಿಂದ ರೈತರು ಬದುಕೋದಿರ್ಲಿ, ದನ ಕರುಗಳಿಗೆ ಮೇವು ಹೊಂಚೋದೇ ಕಷ್ಟವಾಗಿದೆ. ಇಂತಹ ಸಂಕಷ್ಟದ ಸಮಯದಲ್ಲಿ ಸರ್ಕಾರ ರೈತರ ಸಾಲವನ್ನು ಮನ್ನಾ ಮಾಡುವ ಮೂಲಕ ರೈತರ ಕೈ ಹಿಡಿಬೇಕು ಅಂತಾರೆ ಬರದಿಂದ ನೊಂದಿರುವ ರೈತ ಏರೇಗೌಡ. ಯಾವುದೇ ಕಾರಣ ಮಳೆನೇ ಬಿದ್ದಿಲ್ಲ. ಈ ವರ್ಷ ಎಳ್ಳು ಸೂದ ಹಾಕಿ ಯಾವುದು ಕೈ ಸೇರಿಲ್ಲ. ಹಂಗಾಗಿ ಇವತ್ತು ಕೆರೆ ಕಟ್ಟೆಯಲ್ಲಿ ನೀರು ಇಲ್ಲ, ದನ ಕರ ಕುಡಿಯೋಕ್ಕೂ ನೀರಿಲ್ಲ. ಹಂಗಾಗಿ ಈ ವರ್ಷ ದೊಡ್ಡಸ್ಲು ಮತ್ತು ಚಿಕ್ಕಸ್ಲು ಮಳೆನೂ ಸೋದ ಅಂತಿಲ್ಲ, ಅಸಲೆ ಮಳೆ ಹುಟ್ಟದೆ ಅದು ಸೋದ ಅನಿತಾ ಇಲ್ಲ. ಹಂಗಾಗಿ ಕೆರೆ ಕಟ್ಟೆಲಂತೂ ಒಂದು ತೊಟ್ಟು ನೀರು ಇಲ್ಲ. ಲಾಲೆ ನೀರ್ನಾರು ಕೆರೆ ಕಟ್ಟೆ ತುಂಬಿಸ್ಬೇಕು ಅಂತ ಬೇಡ್ಕೊತಾ ಇದ್ದೀವಿ. ಹಂಗಾಗಿ ಸಾಲ ಮನ್ನಾನಾರು ಸಣ್ಣ ರೈತರುಗಳನ್ನು ಉಳಿಸೋಕ್ಕೋಸ್ಕರನಾರು ಮಾಡಿಕೊಡ್ಬೇಕು ನೀವು ಸರ್ಕಾರದಿಂದ ಅಂತ ನಾವು ಬೇಡ್ಕೊತಾ ಇದ್ದೀವಿ. ಇವತ್ತು ಯಾವುದೇ ಕಾರಣಕ್ಕೂ ರೈತರುಗಳು ಬದುಕಬೇಕಾದ್ರೂ ಭಾಳ ಕಷ್ಟದ ರೀತಿಯಲ್ಲಿ ಆಗದೆ, ದನ ಕರುಗಳು ಮೇವು ಹಂಚ್ಬೇಕಾದ್ರೂ ಭಾಳ ಕಷ್ಟ ಆಗದೆ. ಆ ರೀತಿಯಾಗಿ ಸರ್ಕಾರದವರು ಏನಾರು ಆಗಲಿ ಒಳ್ಳೆಯದಾಗಿ ರೈತರನ್ನ ಉಳಿಸ್ಬೇಕು ಅಂತ ಬೇಡ್ಕೊತಾ ಇದ್ದೀವಿ. ಇನ್ನು ಮಳೆಯ ಅಭಾವ ಹೀಗೆ ಮುಂದುವರೆದರೆ ತೋಟಗಾರಿಕೆ ಬೆಳೆಗಳ ಇಳುವರಿಯಲ್ಲೂ ಗಣನೀಯ ಇಳಿಕೆಯಾಗಲಿದೆ. ತೆಂಗಿನ ತೋಟಗಳಲ್ಲಿ ತೇವಾಂಶವನ್ನು ಕಾಪಾಡಿಕೊಳ್ಳುವ ಬಗ್ಗೆ ತೋಟಗಾರಿಕೆ ಇಲಾಖೆ ಅಧಿಕಾರಿ ರಮೇಶ್ ಕೃಷಿಕರಲ್ಲಿ ಮನವಿ ಮಾಡಿದ್ದು ಹೀಗೆ. ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಮಳೆಯ ಅಭಾವದಿಂದ ನಮ್ಮ ತೋಟಗಾರಿಕೆ ಬೆಳೆಗಳಲ್ಲಿ ಇಳುವರಿ ಹಾಗೂ ಬೆಳೆ ನಷ್ಟ ಉಂಟಾಗುವ ಸಾಧ್ಯತೆ ಇರುತ್ತೆ. ಅಂದರೆ ಈಗ ನಾವು ಇನ್ನು ಆಗಸ್ಟ್ ತಿಂಗಳಲ್ಲಿ ಇದ್ದೀವಿ. ಈಗ ಸೋಯಿಂಗ್ನಲ್ಲಿ ಒಂದು 10% ಹಿಂದಿನ ವರ್ಷಗಳಿಗೆ ಕಂಪೇರ್ ಮಾಡಿದ್ರೆ ಬಿತ್ತನೆ ಪ್ರದೇಶ ಕಡಿಮೆ ಆಗಿದೆ. ಬಟ್ ತೆಂಗಿನಲ್ಲಿ ನಮಗೆ ಪರಿಣಾಮಗಳು ಗೊತ್ತಾಗೋದು ಸಾಮಾನ್ಯವಾಗಿ ಬಹುವಾರ್ಷಿಕ ಬೆಳೆಗಳಲ್ಲೂ ಸ್ವಲ್ಪ ಸಮಯವನ್ನು ತಗೊಳ್ಳುತ್ತೆ. ಇಮಿಡಿಯೇಟಾಗಿ ನಾವು ಇಳುವರಿ ಕಡಿಮೆ ಆಗಿದೆ ಅಂತೇಳಿ ನಾವು ಹೇಳಲಿಕ್ಕೆ ಬರೋದಿಲ್ಲ. ಅಟ್ಲೀಸ್ಟ್ ಒಂದು 6 ತಿಂಗಳು ಅಥವಾ ಒಂದು 7-8 ತಿಂಗಳು ಇದೇ ರೀತಿ ಮಳೆ ಕೊರತೆ ಆದರೆ ಇಳುವರಿಯಲ್ಲಿ ಸುಮಾರು ಒಂದು 20-25% ತೆಂಗಿನ ಇಳುವರಿಯಲ್ಲಿ ಕಡಿಮೆ ಆಗುತ್ತೆ. ಪೂರ್ವ ಮುಂಗಾರು ಕೈಕೊಟ್ಟು ನಮ್ಮ ಬದುಕು ಸಂಪೂರ್ಣವಾಗಿ ನಾಶವಾಗಿದೆ. ಮುಂಗಾರು ಮಳೆ ಬೀಳುವ ಯಾವುದೇ ಲಕ್ಷಣ ಕಾಣುತ್ತೆ. ದುರಸ್ತಿಯ ನೆಪದಲ್ಲಿ ಕಿತ್ತು ಹಾಕಿರುವ ನಾಲೆಗಳ ದುರಸ್ತಿಯನ್ನ ಕಾಮಗಾರಿಯನ್ನ ತ್ವರಿತಗತಿಯಲ್ಲಿ ಮುಗಿಸಿ ತಾಲೂಕಿನ ಕೆರೆಕಟ್ಟೆಗಳಿಗೆ ನೀರು ಬಿಡಿ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾರೆ ಯುವ ರೈತ ಮಂಜು. ಈ ಸರಿ ಮಳೆ ಇಲ್ಲದೆ ಇರೋದ್ರಿಂದ ಭಾರಿ ಸಮಸ್ಯೆಯನ್ನು ರೈತರುಗಳು ಎದುರಿಸ್ತಾ ಇದ್ದೀವಿ. ಹಾಗೂ ಪೂರ್ವ ಮುಂಗಾರಿನಲ್ಲಿ ಎಳ್ಳು, ತರಣಿ, ತೊಗರಿ ಹಾಕಿದ್ದು ಎಲ್ಲ ಮಳೆ ಇಲ್ದಲೇ ಎಲ್ಲ ಬೆಳೆ ಹಾಳಾಗಿ ನಾಶವಾಗೋಯಿತು. ಸರ್ಕಾರ ಯಾವುದೇ ಗಮನ ಹರಿಸ್ತಾ ಇಲ್ಲ ರೈತರ ಬಗ್ಗೆ. ಮತ್ತು ಎಲ್ಲ ಡ್ಯಾಮ್ಗಳು ನೀರು ತುಂಬಿ ಹರಿತಾ ಇದ್ದಾವೆ. ನಮ್ಮ ನಾಲೆಗಳಿಗೆ ನೀರು ಬಿಡೋಕ್ಕೆ ಈಗ ನಾಲೆ ದುರಸ್ತಿ ಮಾಡ್ತೀವಿ ಅಂದ್ಬಿಟ್ಟು ಎಲ್ಲ ಕಿತ್ಕೊಂಡು ಕೂತಿದ್ದಾರೆ. ಸರ್ಕಾರ ಅದ್ರ ಬಗ್ಗೆ ಗಮನ ಹರಿಸಿ ನಾಲೆಗಳಿಗೆ ನೀರು ಹರಿಸಿ ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸಿ ದನಗಳಿಗೆ ಕರುಗಳಿಗೆ ನೀರಿನ ಅಭಾವವನ್ನು ತಗ್ಗಿಸ್ಬೇಕು. ಮತ್ತು ಇನ್ನೊಂದು ವಾರ ಹೋದರೆ ರಾಗಿ ಬಿತ್ತನೆ ಮಾಡೋಕ್ಕೆ ಟೈಮ್ ಮುಗಿದೋಗುತ್ತೆ. ರಾಗಿ ಬಿತ್ತನೆ ಮಾಡಲಿಕ್ಕೆ ಜಮೀನು ರೆಡಿ ಮಾಡ್ಕೊಳ್ಳೋಕ್ಕೆ ಮಳೆ ಆಗಿಲ್ಲ. ಅದರಿಂದ
ಅದರಿಂದ ಈ ಸರಿ ಭಾರಿ ಸಮಸ್ಯೆಯಾಗಿ ನಾವು ಎಂದೂ ಕಾಣದಂಥ ಸಮಸ್ಯೆಗಳನ್ನ ನಾವು ಎದುರಿಸ್ತಾ ಇದ್ದೀವಿ. ದಯಮಾಡಿ ಸರ್ಕಾರ ಗಮನ ಹರಿಸಿ ರೈತರು ಸಾಲ ಮನ್ನಾ ಮಾಡೋದು ಇಲ್ಲ ರೈತರಿಗೆ ಉತ್ತೇಜನ ಕೊಡೋದು ಒಂದು ಇದು ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾಯಿದ್ದೀವಿ. ಮಳೆಯ ಕೊರತೆಯಿಂದ ಹೇಮಾವತಿ ಜಲಾಶಯದಲ್ಲಿ ಸಂಗ್ರಹವಾಗಿರುವ ನೀರಿನ ಪ್ರಮಾಣದ ಮಾಹಿತಿ ಹಾಗೂ ಮುಂದಿನ ದಿನಗಳಲ್ಲಿ ಉತ್ತಮ ಮಳೆಯಾದರೆ ತಾಲೂಕಿನ ಕೆರೆಕಟ್ಟೆಗಳಿಗೆ ನೀರು ತುಂಬಿಸ್ತೀವಿ ಅಂತಾರೆ ನಾಗಮಂಗಲದ ಕಾವೇರಿ ನೀರಾವರಿ ನಿಗಮದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸುಬ್ರಹ್ಮಣ್ಯರವರು. ನೀರು ಕಡಿಮೆ ಇದೆ, ಮಳೆ ಕಡಿಮೆ ಆಗಿರೋದ್ರಿಂದ ಡ್ಯಾಮ್ಗೂ ಸಹ ನೀರು ಫುಲ್ ಬಂದಿಲ್ಲ, ಒಂದು 40% ನೀರು ಬಂದಿದೆ. ಫರ್ದರು ನೀರಿನ ಆ್ಯಡ್ ಆದರೆ ನಾವು ಕೆರೆಕಟ್ಟೆಗಳು ನೀರು ತುಂಬಿಸ್ಕೊತೀವಿ. ಕಳೆದ ಬಾರಿ ಈ ಟೈಮ್ಗೆ ಆಲ್ಮೋಸ್ಟ್ ಎಲ್ಲ ಕೆರೆಗಳು ನೀರು ಬಿಟ್ಟಿದ್ವಿ ಅಲ್ವಾ, ಎಲ್ಲ ಕೆರೆಗಳು ತುಂಬ್ತಾ ಇದ್ವಿ. 60 ಬರುತ್ತೆ. ನಾನು ನಾಗಮಂಗಲ 40, ಮಂಡ್ಯ 2 ತಾಲೂಕು ಬರ್ತೀವಿ ಆಫೀಸ್ಗೆ. ನಾಗಮಂಗಲ 40 ಕೆರೆ, ಇದು ಮಂಡ್ಯ 22% ಇರೋದೆಲ್ಲ 0 ಇದೆ. 76ರಿಂದ 99% 0, 51ರಿಂದ 75% ಫಿಲ್ಲಿಂಗು ಒಂದು ಕೆರೆ ಇದೆ. 26ರಿಂದ 50% ಫಿಲ್ಲಿಂಗು 4 ಕೆರೆ ಇದೆ. 25% 57 ಕೆರೆ. ಅವ್ರಿಗೆ 50 ಬಿಲೋ 50ನೇ ಬರುತ್ತೆ. 50. ಒಟ್ಟಾರೆ ಕಳೆದ ಹಲವಾರು ವರ್ಷಗಳಿಂದ ಕಾಣದ ಬರದ ಭವಣಿಯನ್ನರಿತು ಖುದ್ದು ರೈತರ ಜಮೀನುಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸುವ ಮೂಲಕ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳಿಗೆ ವರದಿ ನೀಡುವುದು ಮಾತ್ರವಲ್ಲದೆ ರೈತರ ಸಂಕಷ್ಟಕ್ಕೆ ಸ್ಪಂದಿಸುವ ಜೊತೆಗೆ ನಿಧಾನಗತಿಯಲ್ಲಿ ಸಾಗುತ್ತಿರುವ ನಾಲೆಗಳ ದುರಸ್ತಿ ಕಾಮಗಾರಿಗಳನ್ನು ತ್ವರಿತವಾಗಿ ಮುಗಿಸಿ ತಾಲೂಕಿನ ಕೆರೆಕಟ್ಟೆಗಳಿಗೆ ನೀರು ಹರಿಸುವ ಕಾಯಕದ ಕಡೆ ನೂತನ ಸಚಿವರಾಗಿ ಪದಗ್ರಹಣ ಮಾಡಿರುವ ಶ್ರೀಯುತ ಚಲುವರಾಯಸ್ವಾಮಿರವರು ಗಮನ ಹರಿಸಲಿ, ರೈತರ ಹಿತ ಕಾಯಲಿ ಎಂಬುದು ಸಮಸ್ತ ರೈತರ ಪರವಾಗಿ ಈ ನಿಮ್ಮ ವಿ ನ್ಯೂಸ್ ಕನ್ನಡ ಸುದ್ದಿವಾಹಿನಿಯ ಆಶಯ.